ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾನು 2026ರ ಮೊರಾರ್ಜಿ ಪರೀಕ್ಷೆ ಏನಿದೆ ಅದರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅರ್ಜಿ ಹಾಕುವ ದಿನ ಯಾವತ್ತು, ಪರೀಕ್ಷೆ ಯಾವತ್ತು ನಡೆಯುತ್ತೆ ಮತ್ತು ಈ ವರ್ಷದ ಒಂದು ಅರ್ಜಿ ಹಾಕುವ ಒಂದು ಪ್ರಕ್ರಿಯೆ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ವೆಬ್ಸೈಟ್ಗೆ ಹೋಗ್ಬೇಕು ನೀವು. ಈ ವೆಬ್ಸೈಟ್ನ ನಾನು ಲಿಂಕನ್ನು ಶೇರ್ ಮಾಡ್ತೇನೆ ನಿಮಗೆ. ನಾನು ಒಂದು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ಗೆ ನೀವು ಬರ್ತೀರಿ. ಇಲ್ಲಿ ಒಂದು ಪ್ರಕಟಣೆ ಏನು ಬಿಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಪ್ರಕಟಣೆ ಓಪನ್ ಆಗತ್ತೆ. ಆ ಪ್ರಕಟಣೆಯಲ್ಲಿ ನೋಡೋದಾದ್ರೆ ಇವತ್ತೇ ಬಂದಿರುವಂತ ಇದು ಪ್ರಕಟಣೆ. ಇಲ್ಲಿ ಪೋಷಣಾ ಪತ್ರ ಅಂತ ಒಂದು ಬಿಟ್ಟಿದ್ದಾರೆ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಈ ಒಂದು ಪೇಜ್ ನಂತರ. ಈ ಅಪ್ಲಿಕೇಶನ್ ಹಾಕೋ ದಿನ ನಾಳೆಯಿಂದ ಪ್ರಾರಂಭವಾಗತ್ತೆ. ನಾಳೆ ಅಂದ್ರೆ ಒಂಚೂರು 1-2-3 ದಿನ ಬಿಟ್ಟು ನೀವು ಹೋಗ್ಬೋದು. ಆ ನಂತರ ಇಲ್ಲೇನಾಗಿದೆ ಅಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ಮೇಲಿನ ಲಿಂಕ್ ಅಲ್ಲಿ ಪೋಷಣಾ ಪತ್ರವನ್ನು ಬಿಟ್ಟಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಫಿಲ್ಅಪ್ ಮಾಡಿ ಅದರ ಜೊತೆಗೆ ಆಧಾರ್ ಕಾರ್ಡು, ಫೋಟೋ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಸಮೀಪದ ಮೊರಾರ್ಜಿ ಸ್ಕೂಲಿಗೆ ಹೋಗಿ 25/1 ಇದೇ ತಿಂಗಳ 25ರ ಒಳಗಾಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾಗತ್ತೆ. ಆಮೇಲೆ ಒಂಚೂರು ಇದು ಡೇಟ್ ಕೂಡ ಮುಂದೆ ಹೋಗತ್ತೆ, ಸರಿನಾ? ಆನಂತರ ಇಲ್ಲಿ ಕೆಲವೊಂದು ಇನ್ಕಮ್ ಲಿಮಿಟ್ ಕೊಟ್ಟಿದ್ದಾರೆ. ಯಾವ ಜಾತಿಗೆ ಎಷ್ಟೆಷ್ಟು ಲಿಮಿಟ್ ಇರಬೇಕು ಅಂತ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಪ್ರವರ್ಗ ಕ್ಯಾಟಗರಿ 1 ಅಂತೀವಿ ನಾವು. ಅವರಿಗೆ 2.5 ಲಕ್ಷದ ಮಟ್ಟ ಲಿಮಿಟ್ ಇರುತ್ತೆ. ಅದೇ ತರ 2A 2B 3A 3B ಹಿಂದುಳಿದ ವರ್ಗದವರಿಗೆ 1 ಲಕ್ಷಕ್ಕಿಂತ ಇನ್ಕಮ್ ಜಾಸ್ತಿ ಇದ್ರೆ ಅವರು GM ಕೋಟಾದಲ್ಲಿ ಬರ್ತಾರೆ. ಸೊ ಇದಷ್ಟು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾಹಿತಿ ಪುಸ್ತಕ ಇನ್ನೂ ಬಂದಿಲ್ಲ ವೆಬ್ಸೈಟ್ ಅಲ್ಲಿ. ಇದನ್ನ ಓಪನ್ ಮಾಡಿದಾಗ ಮಾಹಿತಿ ಪುಸ್ತಕ ಮೇ ಬಿ ನಾಳೆ ಅಥವಾ ನಾಡಿದ್ದು ಬರಬಹುದು. ಮತ್ತು ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ 18ನೇ ತಾರೀಕಿನ ನಂತರ ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ ಅದೇ ಸ್ಕೂಲಿಗೆ ಹೋಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನು ನೀವು ತರಬೇಕಾಗತ್ತೆ. ಅಭ್ಯರ್ಥಿ ಈಗಾಗಲೇ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ಬೇಕು, ಇತ್ತೀಚಿನ ಭಾವಚಿತ್ರ ಬೇಕು, ಮೀಸಲಾತಿಗೆ ಸಂಬಂಧಪಟ್ಟಿದ ಎಲ್ಲಾ ಮೂಲ ದಾಖಲಾತಿಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಕಿಸಬೇಕು. ಏನಂದ್ರೆ SATS ನಂಬರ್ ಡೀಟೇಲ್ಸ್ ಬೇಕು. ಆ ಒಂದು ಫಾರ್ಮ್ ಇದೆ, ಆ ಫಾರ್ಮ್ ಅನ್ನ ನೀವು ನಿಮ್ಮ ಮಗ ಓದುತ್ತಿರುವಂತ ಶಾಲೆಯಿಂದ ಫಿಲ್ಅಪ್ ಮಾಡ್ಕೊಂಡು ಬರಬೇಕು. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು, ಜಾತಿ ಆದಾಯ ಪ್ರಮಾಣ ಪತ್ರ. ಕೆಲವೊಂದು ವಿಶೇಷ ವರ್ಗ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಾಜಿ ಸೈನಿಕರ ಮಕ್ಕಳಾಗಬಹುದು, ಸಿಂಗಲ್ ಪೇರೆಂಟ್ ತಂದೆ ತಾಯಿಲ್ಲದ ಮಕ್ಕಳು, ರೈತರು, ಆತ್ಮಹತ್ಯಾ ರೈತರ ಮಕ್ಕಳು, ಮತ್ತೆ ಅಲೆಮಾರಿ ಅಂತ ಬರುತ್ತೆ. ಈ ತರ ಏನಾದರೂ ವಿಶೇಷ ವರ್ಗದ ಒಂದು ಸರ್ಟಿಫಿಕೇಟ್ ನಿಮ್ಮಲ್ಲಿದ್ರೆ ಅದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅವನ್ನೆಲ್ಲ ಹೇಳ್ಬೇಕು ನೀವು. ಸೊ ಪರೀಕ್ಷೆ ನೋಡಿ, ಪರೀಕ್ಷೆ ಯಾವಾಗಿದೆ? ಮಾರ್ಚ್ 1 ಭಾನುವಾರ 11 ಗಂಟೆ ಇಂದ 1 ಗಂಟೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತದೆ. ಪತ್ರಿಕೆ ಫಾರ್ಮ್ಯಾಟ್ ಏನಿರುತ್ತೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೇನೆ. ಸೊ ಇದು ಭಾನುವಾರ. ಇನ್ನೊಂದೇನಂತಂದ್ರೆ ಈ ಈ ವರ್ಷದ ಒಂದು ಆಳ್ವಾಸ್ ಶಾಲೆಗೆ ನೀವು ಅರ್ಜಿಯನ್ನು ಹಾಕಿರ್ತೀರಿ. ಆ ಆಳ್ವಾಸ್ ಪರೀಕ್ಷೆಯು ಕೂಡ ಮಾರ್ಚ್ 1 ಇತ್ತು. ಸೊ ಈಗೇನಂತಂದ್ರೆ ಈ ಮೊರಾರ್ಜಿ ಕೂಡ ಮಾರ್ಚ್ 1 ಬಂದಿದ್ದರಿಂದ ಆಳ್ವಾಸ್ ಪರೀಕ್ಷೆ ದಿನಾಂಕವನ್ನ ಖಂಡಿತವಾಗಿ ಅವರು ಚೇಂಜ್ ಮಾಡ್ತಾರೆ. ಮೇ ಬಿ 1 ವಾರ ಮುಂಚೆ ಇಡಬಹುದು ಅಥವಾ 1 ವಾರ ನಂತರ ಇಡಬಹುದು. ಅದೊಂದು ಕೆಲಸ ಆಗತ್ತೆ ಖಂಡಿತವಾಗಿಯೂ. ಯಾಕಂದ್ರೆ ಒಂದೇ ದಿನ ಇದು ಒಂದು ಆಲ್ ಓವರ್ ಕರ್ನಾಟಕ ನಡೆಯುವಂತ ಒಂದು ಪರೀಕ್ಷೆ ಆಗಿರೋದ್ರಿಂದ ಆಳ್ವಾಸ್ ಖಂಡಿತವಾಗಿಯೂ ಅವರ ಒಂದು ಡೇಟ್ ಅನ್ನ ಚೇಂಜ್ ಮಾಡ್ತಾರೆ. ಅದರೊಳಗೆ ಏನೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಮೊರಾರ್ಜಿ ಎಲ್ಲರೂ ಬರಿಬೇಕನ್ನುವ ಪರೀಕ್ಷೆ ಇದು. ಅದರಿಂದ ಖಂಡಿತವಾಗಿ ಅವರು ತಮ್ಮ ಒಂದು ಡೇಟ್ ಅನ್ನ ಚೇಂಜ್ ಮಾಡುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಬೇಡಿ. ಒಂದೇ ದಿನ ಬಂದಿದೆ, ಯಾವ್ದು ಬರೆಯೋದು ಅಂತ ಬರುವ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಇದು ಭಾನುವಾರ ಎಕ್ಸಾಮು ಮಾರ್ಚ್ 1. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಒಂದು ಫಾರ್ಮ್ ಅನ್ನ ಬಿಟ್ಟಿದ್ದಾರೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ
ಆ, ಜಿಲ್ಲಾವಾರು ಫಾರ್ಮ್ ಇದಾವೆ ಇವು. ಪ್ರತಿಯೊಂದು ಜಿಲ್ಲೆಗೆ ಬೇರೆ ಬೇರೆ ಫಾರ್ಮ್ ಇದೆ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಕೂಲ್ಗಳ ಸಂಖ್ಯೆ ಬೇರೆ ಬೇರೆ ಆಗಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಗೆ ಒಂದು ಫಾರ್ಮ್ ಬೇರೆ ಇರುತ್ತೆ. ಸೊ ನೀವು ಇದನ್ನ ಬೆಳಗಾವಿದು ನೋಡಿ, ಬೆಳಗಾವಿದು ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಪೋಷಣಾ ಪತ್ರ ಅಂತ ಅರ್ಜಿಯ ವಿವರ ಈ ತರ ಬರುತ್ತೆ. ಆ, ಈ ಒಂದು ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನ ಸಂಬಂಧಪಟ್ಟಂತ ಶಾಲೆಯಲ್ಲಿ ತುಂಬಿಸಿ ಇಲ್ಲಿ ಮಗನ ಅಥವಾ ಮಗಳ ಭಾವಚಿತ್ರವನ್ನು, ವಿದ್ಯಾರ್ಥಿಯ ಭಾವಚಿತ್ರವನ್ನ ಹಾಕಬೇಕು. ಇತ್ತೀಚಿನ ಭಾವಚಿತ್ರ ಇದ್ರೆ ಒಳ್ಳೆಯದು. ಆಮೇಲೆ ಇಲ್ಲಿ ವಿವರಗಳಿದೆ. ಅಭ್ಯರ್ಥಿಯ ಹೆಸರು ಹಾಕಿರ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು. ಇಲ್ಲಿ SATS ನಂಬರ್ ಹಾಕ್ಬೇಕಾಗತ್ತೆ. SATS ನಂಬರು ಸ್ವಲ್ಪ ಕರೆಕ್ಟ್ ಆಗಿ ಹಾಕಿ ಯಾವ್ದಿದೆ ಅಂತ. ಮೀಸಲಾತಿ ವರ್ಗ ಹಾಕ್ಬಹುದು. ಜಾತಿ ಆದಾಯ ಪ್ರಮಾಣ ಪತ್ರದ ಒಂದು RD ನಂಬರ್ ಇರುತ್ತೆ ಟಾಪ್ ಅಲ್ಲಿ, ಅದನ್ನು ಹಾಕ್ಬೇಕು. ಈಗ ಕ್ಯಾಟಗರಿ 1 SC STಗೆ ಜಾತಿ ಮತ್ತು ಆದಾಯ ಬೇರೆ ಬೇರೆ ಆಗಿರುತ್ತೆ, ಎರಡು ಕೂಡ ಮೆನ್ಷನ್ ಮಾಡಬೇಕು. ಮೀಸಲಾತಿಯ ಪ್ರವರ್ಗ ಇದನ್ನು ಹಾಕಬೇಕು. ವಿಶೇಷ ಪ್ರವರ್ಗ ಏನಾದರೂ ನಿಮ್ದು ವಿಶೇಷ ವರ್ಗದಲ್ಲಿದ್ರೆ ಅದನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ ಮಾಜಿ ಸೈನಿಕರ ಮಕ್ಕಳು ಈ ತರ ಹಾಕ್ಬೇಕಿಲ್ಲಿ. ಅಥವಾ ಸಿಂಗಲ್ ಪೇರೆಂಟ್, ತಂದೆ ತಾಯಿ ಇಲ್ಲದ ಮಕ್ಕಳು ಈ ತರ ಮೆನ್ಷನ್ ಮಾಡಿದ್ರೆ ಅದ್ರ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೂಡ ನೀವು ಒಯ್ಯಬೇಕಾಗತ್ತೆ ಅದಕ್ಕೆ. ಇದು ನೋ ಅಂತ ಇದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇನು ಒಯ್ಯಂಗಿಲ್ಲ. ಪೋಷಕರ ಮೊಬೈಲ್ ಸಂಖ್ಯೆಯನ್ನ ಕಂಪಲ್ಸರಿ ಆಗಬೇಕು. ಆಮೇಲೆ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು. ನೀನು ಬೆಳಗಾವಿ ಜಿಲ್ಲೆಯವನಾಗಿದ್ರೂ ಕೂಡ ಒಂದ್ ವೇಳೆ ನೀನು ಬೇರೆ ಜಿಲ್ಲೆಯಲ್ಲಿದ್ರೆ ಅಲ್ಲಿ ಕೂಡ ನೀನು ಪರೀಕ್ಷೆಯನ್ನ ಬರೀಬಹುದು. ಆ ತರ ಒಂದು ಅನುಕೂಲ ಈ ಸಲ ಇದೆ. ಆ ಜಿಲ್ಲೆ ಆ ತಾಲೂಕನ್ನವರಾದ್ರೆ ನೀವು ಅಲ್ಲೇ ಸಮೀಪ ಇರುವಂತ ತಾಲೂಕಲ್ಲಿ ಪರೀಕ್ಷೆಯನ್ನ ಬರೀಬಹುದು. ಈಗ ಏನಾಗತ್ತೆ ಅಂದ್ರೆ ಕೆಲವೊಂದು ಜನ ವಲಸೆ ಹೋಗಿರ್ತಾರೆ ಕೆಲಸಕ್ಕೆ, ಅವರಿಗೆ ಸಮೀಪ ಇರುವಂತ ಜಿಲ್ಲೆ ಬೇರೆ ಇರುತ್ತೆ, ತಾಲೂಕು ಬೇರೆ ಇರುತ್ತೆ. ಅಲ್ಲಿ ಸ್ವಲ್ಪ ನೀವು ಪರೀಕ್ಷೆ ಬರೆಯುವುದಾದ್ರೆ ಆ ಒಂದು ಜಿಲ್ಲೆ ಮತ್ತು ತಾಲೂಕನ್ನು ಮೆನ್ಷನ್ ಮಾಡಬೇಕು. ಅದೇ ತರನಾಗಿ ನೀನು ಒಂದು ಪರೀಕ್ಷೆ ಅದೇ ಜಿಲ್ಲೆಯಲ್ಲಿ ಬರುತ್ತೆ. ಇದು ಆ, ನಮ್ಮ ಜಿಲ್ಲೆಯಲ್ಲಿ ಬರುವಂತ, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ಮೊರಾರ್ಜಿ ಶಾಲೆಗಳ ವಿವರ ಇಲ್ಲಿರುತ್ತೆ. ಇದು ಎಲ್ಲಿದೆ, ಯಾವ ಒಂದು ತಾಲೂಕು, ಅದೇ ತರ ಇಲ್ಲಿ ಊರುಗಳ ಹೆಸರಿರುತ್ತೆ. ಪ್ರಯಾರಿಟಿ ಹಾಕ್ಬೇಕಿಲ್ಲಿ. ಫಾರ್ ಎಕ್ಸಾಂಪಲ್ ನನಗೆ ನಂದಗಡ ಬಂದು ಮೊದಲ ಆದ್ಯತೆ. ಸೊ ಅದಕ್ಕೋಸ್ಕರ ಈ ಹೋದ ವರ್ಷ ಪ್ರತಿ ತಾಲೂಕಿಗೆ ತನ್ನದೇ ಆದ ರಿಸರ್ವೇಶನ್ ಇತ್ತು. ಬಟ್ ಈ ವರ್ಷ ನನಗೆ ಅದು ಕಾಣ್ತಾ ಇಲ್ಲ. ಈ ವರ್ಷ ಕಾಮನ್ ಆಗಿ ನೀವು ಎಲ್ಲ ಒಂದು ಶಾಲೆಗಳಿಗೆ ಆದ್ಯತೆಗಳನ್ನು ಹಾಕ್ಬೋದು. ಇಲ್ಲಿ ತಾಲೂಕಾ ವೈಸ್ ಏನಪ್ಪಾ ರಿಸರ್ವೇಶನ್ ಇರೋದಿಲ್ಲ. ಇದನ್ನ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ತಾಲೂಕಾ ರಿಸರ್ವೇಶನ್ ಇದ್ರೆ ಅಲ್ಲಿ ಲೋಕಲ್ ನಾನ್ ಲೋಕಲ್ ಅಂತ ಅಪ್ಲಿಕೇಶನ್ ಅಲ್ಲೇ ಇರ್ತಿತ್ತು. ಸೊ ಇದರಿಂದ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿರುವಂತ ಮಕ್ಕಳಿಗೆ ಒಂದು ಅವಕಾಶ ಇದೆ ಇಲ್ಲಿ. ಆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಲ್ಲೋಳಿ ಒಂದು ಒಳ್ಳೆ ಸ್ಕೂಲು, ನಾಗನೂರ್ ಕೂಡ ಒಳ್ಳೇದು. ಇದು ನಿಮಗೆ ಸಮೀಪ ಇರುವಂತದ್ದು. ಒಳ್ಳೆ ಯಾವ್ದು ಶಾಲೆ ಸ್ಕೂಲ್ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ನೀವು ಅಕ್ಕೂನ್ ಕೂಡ ಒಳ್ಳೇದು, ಬೈಲಹೊಂಗಲಲ್ಲಿ ಬರುತ್ತೆ. ಇದರ ಮಾಹಿತಿಯನ್ನ ನೀವು ಹಾಕಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಇದು ಕಂಪ್ಲೀಟ್ ಪ್ರಯಾರಿಟಿ, ಒಂದು 57 ಶಾಲೆ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ನೋಟ್ ಪ್ರಯಾರಿಟಿ ನಂಬರ್ ವಿಲ್ ಬಿ ಅಂಡ್ ನಂಬರ್ಸ್ ಲೈಕ್ 1 2 3 ಈ ತರ ಹಾಕೊಂತ ಹೋಗ್ಬೇಕು. ಪ್ರಯಾರಿಟಿ 1 ಅಂದ್ರೆ ಹೈಯೆಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಆ ಸ್ಕೂಲಿಗೆ ಚೆಕ್ ಮಾಡಿ ನಿನಗೆ ಮತ್ತೆ ನೆಕ್ಸ್ಟ್ ಸ್ಕೂಲಿಗೆ ಹೋಗುವಂಥದ್ದು. ಮತ್ತು ಓನ್ಲಿ ST ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಟೇಕ್ ಅಡ್ಮಿಷನ್. EMRS ಅಂತ ಎಲ್ಲಿದೆ, ಇದು EMRS ಅಂದ್ರೆ ಇದು ಏಕಲವ್ಯ ಸ್ಕೂಲ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ EMRS ತವಾಗ ಇಲ್ಲಿ ST ವಿದ್ಯಾರ್ಥಿಗಳು ಮಾತ್ರ ಹಾಕಬಹುದು. ಇದನ್ನ ಬೇರೆ ಜಾತಿಗೆ ಸೇರಿದ ವಿದ್ಯಾರ್ಥಿಗಳು ಹಾಕುವಾಗಿಲ್ಲ. ST ಇದ್ರೆ ಮಾತ್ರ ಇದಕ್ಕೆ ನೀವು ಪ್ರಯಾರಿಟಿ ಕೊಡಬೇಕಾಗತ್ತೆ. ಮತ್ತು ಇನ್ನಿತರ ಇನ್ನೊಂದು ಏನು ಡೌಟ್ ಅಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ಸ್ಕೂಲ್ಗಳು ಓನ್ಲಿ ಫಾರ್ ಗರ್ಲ್ಸ್ ಇದೆ. ಅದನ್ನ ಯಾವ ತರ ಅವರು ಡಿಸೈಡ್ ಮಾಡ್ತಾರೆ ಅಂತ ನೋಡ್ಬೇಕು. ಈ ಒಂದು ಪ್ರಯಾರಿಟಿಯನ್ನ ಹಾಕುವಾಗ ಅದರ ಬಗ್ಗೆ ಸ್ವಲ್ಪ ಕಲ್ಪನೆ ಇರಲಿ. ಅದರ ಬಗ್ಗೆ ಒಂದು ಕಲ್ಪನೆ ಇದ್ರೆ ಒಳ್ಳೆಯದು. ಲೈಕ್ ಈಗ ವಿದ್ಯಾರ್ಥಿ ಬಾಯ್ ಆಗಿದ್ದು ವಿದ್ಯಾರ್ಥಿನಿಯರು, ಫಾರ್ ಎಕ್ಸಾಂಪಲ್ ಈ IGRS ಏನೋ ಇದೆ ನೋಡಿ, ಏನೋ ಒಂದು ಕೋಡ್ ಇರುತ್ತೆ ಅದಕ್ಕೆ. IGRS ಬಟ್ಕೂರ್ಕಿ ಕಟ್ಕೋಳ ಇದೆಲ್ಲ ಮೋಸ್ಟ್ಲಿ ಇಲ್ಲಿ ಒಂದು ಹುಡುಕ್ತೆ ನಾನು.
ಸೂರ್ಯಭಾನ್ ಅಂತಿರುತ್ತೆ. ಹಾ, ಆ, ಈ ತರ ಇರುತ್ತೆ ನೋಡಿ. ಈ ತರ ಇದ್ರೆ ಇದು ಓನ್ಲಿ ಫಾರ್ ಗರ್ಲ್ಸ್. ಇದು ರಾಮದುರ್ಗ ತಾಲೂಕಲ್ಲಿ ಇರೋದು ಸೂರ್ಯಭಾನು ಕಟಕೋಳ. ಅದಕ್ಕೋಸ್ಕರ ಇದು ಓನ್ಲಿ ಫಾರ್ ಗರ್ಲ್ಸ್. ಇಲ್ಲಿ ಬಾಯ್ ಇದ್ರೆ ಇದಕ್ಕೆ ಮಾರ್ಕ್ ಮಾಡಬಾರ್ದು ಪ್ರಯಾರಿಟಿ. ಅದು ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಇದೆ. ಅದನ್ನು ನೀವು ಬರೋ ದಿನಗಳಲ್ಲಿ ಬೇಕಾದರೆ ಯಾವುದಾದ್ರೂ ಮೊರಾರ್ಜಿ ಸ್ಕೂಲ್ಗೆ ವಿಸಿಟ್ ಮಾಡಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ಪಡಿಬಹುದು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಫಾರ್ಮ್ಯಾಟ್ ಏನಿರುತ್ತೆ ಅಂತಂದ್ರೆ, ಇನ್ನು ಅದು ಬುಕ್ಲೆಟ್ ಬಂದಿಲ್ಲ ಕಂಪ್ಲೀಟ್, ಬಟ್ ಹೋದ ವರ್ಷದ ಫಾರ್ಮ್ಯಾಟ್ ನಾನು ಹೇಳ್ತೇನೆ. ಕನ್ನಡದಲ್ಲಿ 20, ಇಂಗ್ಲಿಷಲ್ಲಿ 20, ಮ್ಯಾಥ್ಸಲ್ಲಿ 20, ಈ EVS ಅಂತ ಬರುತ್ತಲ್ಲ ಪರಿಸರ ಅಧ್ಯಯನ, ಅದರಲ್ಲಿನೇ 40 ಆಗುತ್ತೆ. 20 ವಿಜ್ಞಾನ, 20 ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರದಲ್ಲಿ ನಿನಗೆ GK ಕ್ವಶನ್ಸ್ ಬರ್ಬೋದು. ಅದರ ಜೊತೆಗೆ ನಿನ್ನ ಒಂದು ಪಠ್ಯಕ್ರಮ ಬರ್ಬೋದು. ಇನ್ನೊಂದು ಏನಂತಂದ್ರೆ ಇಲ್ಲಿ 90% ಆಫ್ ದಿ ಕ್ವಶನ್ಸ್ ಏನಿರುತ್ತೆ ಅದು 5ನೇ ಒಂದು ಸಿಲೆಬಸ್, 5ನೇ ಕ್ಲಾಸ್ನ ಸಿಲೆಬಸ್ ಬರುತ್ತೆ. ಇನ್ನೊಂದು 5 to 10% ಏನಾಗುತ್ತೆ ಫೋರ್ತ್ ಇಂದ ನಿನಗೆ ಬರ್ಬೋದು. ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಮತ್ತು ಪರಿಸರದಲ್ಲಿ ತುಂಬಾ ಬರುತ್ತೆ. ಇಂಗ್ಲಿಷು ಮ್ಯಾಥ್ಸ್ ಅಲ್ಲಿ ಕೂಡ ನಿಮಗೆ ಫೋರ್ತ್ ಬರ್ಬೋದು. ಇದಿಷ್ಟು ಸಿಲೆಬಸ್ ಆಗಿರ್ಬೋದು, ಫಾರ್ಮ್ಯಾಟ್, ಇದಿಷ್ಟು ಮಾಹಿತಿ. ಇನ್ನು ಮೋಸ್ಟ್ಲಿ ಬುಕ್ಲೆಟ್ ಬಂದು ಏನಾದರೂ ಫಾರ್ಮ್ಯಾಟ್ ಏನಾದರೂ ಚೇಂಜಸ್ ಇದ್ದರೆ ಪರೀಕ್ಷೆ ನಡೆಯುವಂಥ ವಿಧಾನದಲ್ಲಿ ನಾನು ಖಂಡಿತ ಮತ್ತೆ ವಿಡಿಯೋಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಹೋಗ್ತೇನೆ. ಸೊ ಏನಪ್ಪಾ ಅಂದ್ರೆ ಅಳ್ವಾಸ್ ಕೂಡ ಅದೇ ಡೇಟ್ ಇದೆ. ಖಂಡಿತವಾಗಿಯೂ ಅಳ್ವಾಸ್ ದಿನಾಂಕವನ್ನ ಚೇಂಜ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಇದು ಜಿಲ್ಲೆಯಾದ್ಯಂತ ನಡೆಯುವಂತ ಒಂದು ದೊಡ್ಡ ಪರೀಕ್ಷೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಓದಿ. ಇದೇ ತರ ಓದ್ಕೊಂಡು ನಿಮಗೆ ಒಂದು ಒಳ್ಳೆ ಸಮಯ ಸಿಕ್ಕಿದೆ. ಲಾಸ್ಟ್ ಇಯರ್ ಏನಾಗಿತ್ತಂದ್ರೆ ಫೆಬ್ರವರಿ 15ಕ್ಕೆ ಬಂದಿತ್ತು. ಈ ಸಲ ಮಾರ್ಚ್ 1 ಆಗಿರೋದ್ರಿಂದ ನಿಮಗೆ ಇನ್ನೊಂದು 15 ದಿನಗಳ ಕಾಲಾವಕಾಶ ಹೆಚ್ಚಿಗೆ ಸಿಕ್ಕಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.